ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಿಸ್ಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ 19. ಏನೋ ಹೇಳ್ತಿದ್ದಲ್ಲ, ಏನದು ಅದ್ವಿ? ಅಮಯ್ ನಗುತ್ತಲೇ ಕೇಳಿದ್ದ. ಅವನ ನಗುವಿಗೆ ಎಂತಹ ಹುಡುಗಿಯಾದರೂ ಆ ನಗುವಿನ ಮೋಡಿಗೆ ಸಿಲುಕುವವರೇ. ಒಂದು ಕಾಲದಲ್ಲಿ ಅಂತಹ ಸಾಲಿನಲ್ಲಿ ಅದಮ್ಯಳು ಇದ್ಲು. ಆದರೆ ಇಂದು ಏನೊಂದೂ ಮಾತನಾಡದೆ, ಅವನ ಪ್ರಶ್ನೆಗೂ ಉತ್ತರ ಕೊಡದೆ ಹಿಂದೆ ತಿರುಗಿ ಹೊರಟೇ ಬಿಟ್ಲು. ಅದ್ವಿ ಅದ್ವಿ ಆತ ಕೂಗಿಕೊಳ್ಳುತ್ತಲೇ ಇದ್ದ, ಆದರೆ ಹಿಂದಿರುಗಿ ನೋಡಲಿಲ್ಲ. ಈಗ ಅವಳ ಗುರಿ ನಿಶ್ಚಲವಾಗಿತ್ತು. ಇನ್ಮೇಲಿಂದ ಎಂತಹ ಅಮೈರ್ನೆ ಬಂದರೂ ಅವಳ ಚಿತ್ತ ಕೆಡಿಸಲು ಅಸಾಧ್ಯ. ಅಷ್ಟು ಅವಳ ಹೃದಯ ಜಡವಾಗಿತ್ತು. ಆ ಹುಡುಗಿ ಮಾತನಾಡಿಸಿದಾಗ ಅಟ್ಲೀಸ್ಟ್ ಉತ್ತರ ಕೊಡಬೇಕೆಂಬ ಸೌಜನ್ಯ ಬೇಡವೇನೋ? ಅದ್ವೈತ್ ಆರ್ನವ್ನ ಬೈಯುತ್ತಿದ್ದನಾದರೂ ಅದರೆಡೆ ಗಮನ ಕೊಡದೆ ತನ್ನ ಕೆಲಸದಲ್ಲಿ ಮುಳುಗಿದ್ದ ಆರ್ನವ್. ಆರ್ನ ಎಂದು ಬಂದು ಅಪ್ಪಿಕೊಂಡ ಅನಯಳನ್ನ ಸೂಕ್ಷ್ಮವಾಗಿ ಆಲಂಗಿಸಿ ಹಿಂದೆ ಸರಿದ ಆರ್ನವ್. ಏನು ಕೋರ್ಟಿನವರೆಗೂ ತಮ್ಮ ಯಾತ್ರೆ ಮುಂದುವರೆದಿದೆ? ಕೇಳಿದ ಅವಳ ಗಲ್ಲ ಹಿಂಡಿ. ನಿನ್ನ ನೋಡೋಕಂತಾನೆ ಆಗ್ಲೇ ಬಂದೆ. ನೀನು ಬ್ಯುಸಿ ಇದ್ದೀಯಾ ಅಂತ ಗೊತ್ತಾಯ್ತು. ಅದಕ್ಕೆ ಇಲ್ಲೇ ಸುಮ್ಮನೆ ನಿಂತಿದ್ದೆ. ಅನಯ ಅವನಿಗಿಂತ 5 ವರ್ಷ ಸಣ್ಣವಳಾದರೂ ಹೆಸರಿಡಿದು ಕರೆಯುವ ಅಭ್ಯಾಸ. ಅನ್ಯ, ಬೇಸರವಾಗಬೇಡ. ನಾನು ಆರಿತ್ರ ಜೊತೆಗೆ ಸ್ವಲ್ಪ ಆಚೆ ಹೋಗುವುದಿತ್ತು. ನೀನು ಅದ್ವೈತ್ ಜೊತೆ ಮನೆಗೆ ಹೋಗ್ತೀಯಾ? ಅವನೆಂದರೆ ಇಷ್ಟೊತ್ತು ಕಳೆಗುಟ್ಟಿದ ಮುಖ ಮಂಕಾಯ್ತು. ಇವಾಗ ನೀನು ಬರಲ್ವಾ? ಕಂಡು ಕಾಣದ ರೋಷದಲ್ಲಿ ಕೇಳಿದ್ಲು. ಇಲ್ವೋ, ಬೇಸರ ಆಗಬೇಡ ಎಂದವ ಅವಳ ಹಣೆಗೊಂದು ಹೂಮುತ್ತು ನೀಡಿ ಹೊರಟೇ ಬಿಟ್ಟಿದ್ದ. ಆರ್ನ, ಇವಳನ್ನು ಸ್ಕೂಲ್ ಬಿಟ್ಟ ತಕ್ಷಣ ನಿನ್ನ ಜೊತೆಗೆ ಮನೆಗೆ ಕರ್ಕೊಂಡು ಹೋಗಿರು. ಹುಷಾರು ಆಯ್ತಾ ಎಂದು ಧರಣಿ ಹೇಳಿದಾಗ ಕೋಪಗೊಳ್ಳುತ್ತಿದ್ದ ಆರ್ನವ್. ಹೋಗತ್ತೆ, ನಾನು ಇವಳನ್ನ ಜೊತೆಗೆ ಕರೆದುಕೊಂಡು ಹೋಗಲ್ಲ. ಮಾಮ ಅಂತಾಳೆ. ನನಗೆ ಆ ಪದವೇ ಇಷ್ಟವಿಲ್ಲ. ಕೆಟ್ಟ ಕೋಪ ಬರ್ತದೆ ಎಂದ ಆರ್ನವ್ ಮುಖ ಹುಣಸೆ ಹಣ್ಣು ತಿಂದಂತೆ ಮಾಡಿಕೊಂಡ. ಹೋಗ್ಲಿ ಬಿಡೋ, ಇವಳು ನಿಂಗೆ ಸೊಸೆ ಆಗಬೇಕು. ಕರೆಯೋದ್ರಲ್ಲಿ ತಪ್ಪೇನು? ನನಗೆ ಅದೆಲ್ಲ ಗೊತ್ತಿಲ್ಲ. ಇವಳನ್ನು ನೀನೇ ಜೊತೆಗೆ ಕರ್ಕೊಂಡು ಹೋಗಬೇಕು ಎಂದ ಧರಣಿ ಬಿಟ್ಟು ಹೋಗಿಯೇ ಬಿಡ್ತಿದ್ರು. ನೋಡುವವರೆಗೂ ನೋಡಿ ಅವಳು ಅಳುವುದು ಕಂಡು ಆರ್ನ ತಾನೇ ಸೋತು ಅವಳ ಬಳಿ ಹೋಗುತ್ತಿದ್ದ. ಬಾ, ಆದರೆ ನನ್ನ ಆರ್ನ ಅನ್ಬೇಕು. ಮಾವ ಅಂದರೆ ನಾನು ನಿನ್ನ ಮಾತಾಡ್ಸಲ್ಲ ಎಂದು ಹೇಳಿಯೇ ಅವ ಕರೆದುಕೊಂಡು ಹೋಗುತ್ತಿದ್ದದ್ದು. ಆದರೂ ಯಥಾ ಪ್ರಕಾರ ಹಾಗೇ ಕರೆಯುತ್ತಿದ್ಲು, ಸ್ವಲ್ಪ ಬುದ್ಧಿ ಬರುವವರೆಗೂ. ಆನಂತರ ಆರ್ನನಾದ. ಹೇಗೋ ಬಿಡಪ್ಪ, ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕತೀಯ. ಅವಳನ್ನೇ ಮದುವೆ ಮಾಡ್ಕೊ. ಭಾನು ಆಗಾಗ ಹೇಳಿ ತಮಾಷೆ ಮಾಡುತ್ತಿದ್ದ. ಅವಾಗೆಲ್ಲ ನಾಚಿಕೊಂಡು ಸುಮ್ಮನಾಗಿ ಬಿಡುತ್ತಿದ್ದ ಆರ್ನ ದೊಡ್ಡವರಾಗುತ್ತಾ ಅದೆಲ್ಲ ಮರೆತು ಬೇರೆಯದೇ ಲೋಕ ಕಟ್ಟಿಕೊಂಡ್ರು. ಅಲ್ಲಿ ನೋಡು ಅದ್ವಿ, ಆ ಮನೆಯಲ್ಲಿರುವ ಹುಡುಗ ಸಖತ್ ಚೆನ್ನಾಗಿದ್ದಾನೆ. ಪಾಪ, ಅಲ್ಲಿ ಯಾವುದೇ ದೆವ್ವ ಅವನನ್ನು ಆವರಿಸಿಕೊಳ್ಳದೆ ಇದ್ದರೆ ಒಳ್ಳೆಯದಲ್ವಾ? ನನಗೆ ಗೊತ್ತೇ ಇರಲಿಲ್ಲ ನೋಡು, ಆ ಮನೆಗೆ ಇಂತಹ ಸುಂದರ ಹುಡುಗ ಬಂದಿದ್ದಾನೆ ಅಂತ. ಅತ್ತೆ ಹೇಳೋವಾಗ ನಾನು ಅಷ್ಟು ಗಮನವೇ ಕೊಟ್ಟಿರಲಿಲ್ಲ. ಕಾಫಿ ಹೀರುತ್ತಾ ಕರೆಯಲ್ಲಿ ಮಾತನಾಡುತ್ತಾ ಬಾಲ್ಕನಿಯಲ್ಲಿ ನಿಂತಿದ್ದ ಆರ್ನವ್ನ ತೋರಿಸಿ ಹೇಳಿದ್ಲು ಲಹರಿ. ಹೇ ಹೋಗೆ, ಯಾವ ಹೀರೋ ಇದ್ದರೆ ನನಗೇನು, ನನ್ನದೇ 100 ತಲೆನೋವು ಎಂದಾಕೆ ತಾನು ತಂದಿದ್ದ ಫೈಲ್ ನೋಡುವುದರಲ್ಲಿ ಮಗ್ನಳಾಗಿದ್ದವಳು ತಲೆ ಮೇಲೆತ್ತಲೇ ಇಲ್ಲ. ಅಯ್ಯೋ ಗೂಬೆ ಕಣೆ ನೀನು, ಒಂದು ಸ್ವಲ್ಪವೂ ನಿಂಗೆ ನಾನು ಏನು ಹೇಳ್ತೀನಿ ಅಂತ ಕೇಳೋ ತಾಳ್ಮೆನೇ ಇರಲ್ಲ ಎಂದವಳೆ ಅವಳ ಮೊಗ ಆರ್ನವಿದ್ದ ಕಡೆ ತಿರುಗಿಸಿದ್ಲು. ಅಚಾನಕ್ಕಾಗಿ ಕಣ್ಣಿಗೆ ಬಿದ್ದ ಮುಖವನ್ನು ನೋಡಿ ಯಾವ ಭಾವನೆಯೂ ತೋರಲಿಲ್ಲ ಅದಮ್ಯ. ಕ್ಷಣ ಅವನನ್ನೇ ದಿಟ್ಟಿಸಿ ನೋಡಿದವಳು, ಅವನು ಮಿನಿಸ್ಟರ್ ಮಗ, ಅವನ ಸಹವಾಸ ನಿಂಗೆ ಬೇಡ, ಯೋಚನೆ ಸಹ ಮಾಡಬೇಡ ಅವನ ಬಗ್ಗೆ, ಅರ್ಥವಾಯ್ತಾ ಎಂದವಳು ಗಂಭೀರವಾಗಿ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ಲು. ದಿನಗಳು ಕ್ಷಣಗಳಂತೆ, ತಿಂಗಳು ದಿನಗಳಂತೆ, ವರ್ಷ ತಿಂಗಳಂತೆ ಉರುಳಿ ಹೋಗುತ್ತಿದ್ವು. ಅದಮ್ಯ ಆರ್ನವ್ ಒಬ್ಬರಿಗೊಬ್ಬರು ಕೋರ್ಟ್ನಲ್ಲಿ ಮುಖಾಮುಖಿಯಾದರೂ ಒಂದು ನಗು ಸಹ ವಿನಿಮಯ ಮಾಡಿಕೊಳ್ತಿರಲಿಲ್ಲ. ಅವರವರ ಪಾಡಿಗೆ ಅವರವರು ತಮ್ಮ ತಮ್ಮ ಕೆಲಸ ನೋಡಿಕೊಳ್ಳುತ್ತಿದ್ದರಷ್ಟೆ. ರೂಮ್ ನಂಬರ್ 306 ಅದಮ್ಯ ಅನ್ನೋ ಹೆಸರಲ್ಲಿ ಬುಕ್ ಆಗಿದೆಯಲ್ಲ, ಅವರು ಆಗಲೇ ಸ್ಟೇ ಆಗಿದ್ದಾರಲ್ವಾ ನಿಮ್ಮ ಹೋಟೆಲ್ನಲ್ಲಿ? ಕರೆಯಲ್ಲಿದ್ದ ಅತ್ತಲಿನವರು ಯಾರೋ ಕೇಳಿದರು. ಎಸ್ ಸರ್, ಅದಮ್ಯ ಸಾಮ್ರಾಟ್ ಅನ್ನೋ ಹೆಸರಲ್ಲಿ ರೂಮ್ ಬುಕ್ ಆಗಿದೆ. ಹಾಗೆ ಅವರು ಆಗಲೇ ಚೆಕ್ ಇನ್ ಆಗಿದ್ದಾರೆ. ನಿಮಗೆ ಮತ್ತೊಂದು ಕೀ ಕೊಡಲು ನಮ್ಮ ಹತ್ರ ಕೀನೂ ರೆಡಿ ಇದೆ. ಆದಷ್ಟು ಬೇಗ ನೀವು ಬನ್ನಿ, ಅಷ್ಟರಲ್ಲಿ ನಮ್ಮ ಕೆಲಸವೂ ಮುಗ್ದಿರುತ್ತದೆ. ಮ್ಯಾನೇಜರ್ ಮಾತಿಗೆ ಅತ್ತಲಿಂದ ಗಟ್ಟಿ ನಗುವೆ ಉತ್ತರ. ಸಾಮ್ರಾಟ್ನ ಮಗಳು ಅದಮ್ಯ ಸಾಮ್ರಾಟ್, ಅದೆಷ್ಟು ಅಹಂಕಾರ ನಿನಗೆ ಅಲ್ವಾ? ನನ್ನನ್ನೇ ತಿರಸ್ಕಾರ ಮಾಡಿದ್ದೆ, ಅಲ್ಲದೆ ಅವಮಾನ ಮಾಡಿದ್ದೆ. ಆದರೆ ಇಂದು ಸರಿಯಾಗಿ ಸಿಕ್ಬಿದ್ದಿದ್ದೀಯ. ನಿನಗೆ ಈ ಜನ್ಮದಲ್ಲಿ ಗಂಡನಾಗುವವನು ನಾನೇ ಅಂತ ತೋರಿಸ್ತೀನಿ ನೋಡು. ಅದ್ಯಾವ ಗಂಡು ನಿನ್ನ ಜೊತೆಗೆ ಮದುವೆ ಆಗೋಕೆ ಮುಂದೆ ಬರ್ತಾನೆ ಅಂತ. ಮುಂದೆ ಬರೋದಲ್ಲ, ಛೀ ಥೂ ಅಂತ ಅವಮಾನ ಅನುಭವಿಸೋದನ್ನು ನೋಡಬೇಕು. ಆಗ ನೀನೇ ಬಂದು ನೀನೇ ಗತಿ ಅಂತ ನನ್ನ ಮದುವೆ ಆಗಬೇಕು.
ನಿಮ್ಮಪ್ಪ ನನ್ನ ಕಾಲು ಹಿಡಿಬೇಕು. ಇಷ್ಟೆಲ್ಲ ನಡಿಬೇಕಂದ್ರೆ ನಿಂಗೆ ಇವತ್ತು ನರಕ ಏನನ್ನೋದು ನಾನು ತೋರಿಸ್ಬೇಕು. ನನ್ನ ತಾಕತ್ತು ನಿಂಗೆ ಅರಿವಾಗಬೇಕು ಹೇಳಿಕೊಳ್ಳುತ್ತಲೇ ಕೈಗಳು ಬಟ್ಟೆ ಧರಿಸುವ ಕೆಲಸವನ್ನು ಪೂರ್ಣಗೊಳಿಸಿದ್ವು. ನಾನು ಈ ಊಟ ಆರ್ಡರ್ ಮಾಡಿರಲಿಲ್ಲ ಅಲ್ವಾ? ಅವಳು ತಾನೇನು ಆರ್ಡರ್ ಮಾಡಿದ್ದೆ ಎನ್ನುವುದರಲ್ಲಿ ಸ್ಪಷ್ಟವಾಗಿದ್ಲು. ಅದು ಮೈಸೂರಿನ ಒಂದು ಪಂಚತಾರ ಹೋಟೆಲ್. ಯಾವುದೋ ಕೆಲಸಕ್ಕೆ ಆಕೆ ಮೈಸೂರಿಗೆ ಹೋದಾಗ ಅಲ್ಲಿಯೇ ಉಳಿದುಕೊಂಡಿದ್ಲು. ಅಯ್ಯೋ ಸಾರಿ ಮೇಡಮ್, ಅದು ನಿಮಗಾಗಿ ಅಲ್ಲ, 309ನವರು ಆರ್ಡರ್ ಮಾಡಿರುವುದು ಎಂದು ಹಾಗೆ ಹಿಂದಿರುಗುವವ ಅವಳು ಎದ್ದು ಹೋಗುವಾಗ ಕಾಲು ತೊಡರಿಸಿದ ತಾನೂ ಹೋಗುತ್ತಾ. ಯು ಸ್ಟುಪಿಡ್, ಕಣ್ ಕಾಣಲ್ವಾ ನಿಂಗೆ ಎಂದವಳು ಇನ್ನೂ ತನಗೊತ್ತಿಕೊಂಡು ನಿಂತವನನ್ನು ತಳ್ಳಿದ್ಲು. ಆತನ ಜೋಬಿನಿಂದ ಹೊಮ್ಮುವ ಘಮಕ್ಕೆ ಮತ್ತೇರಿದ ಅನುಭವ. ತಲೆ ದಿಮ್ಮೆನ್ನುವ ಅನುಭವವಾಯಿತು ಆಕೆಗೆ. ತಲೆ ಹಿಡಿದುಕೊಂಡವಳು ಹೋಗು ಮೊದಲು ಆಚೆ. ಅವನನ್ನು ಆದಷ್ಟು ಗಟ್ಟಿಯಾಗಿ ಗದರಿದಳು. ಕ್ಷಮಿಸಿ ಮ್ಯಾಮ್. ಇನ್ನೂ ಅವಳತ್ತಿರವೇ ನಿಂತ. ಅವಳಿಗೆ ಆತನಿಂದ ಹೊಮ್ಮುವ ಆ ಕೆಟ್ಟ ದ್ರವ್ಯದ ಘಮಕ್ಕೆ ಕಣ್ಣೆರಡು ಅವಳಿಗೆ ಎದುರಿನ ವಸ್ತು ಮಂಜಾಗಿ ನಾಲ್ಕು ಕಾಣುವಂತೆ ಮಾಡಿತ್ತು. ಸುಸ್ತಾಗಿ ಕೆಳಗೆ ಕೂರಲು ಹೋದವಳು ತಲೆ ಗಟ್ಟಿಯಾಗಿ ಹಿಡಿದುಕೊಂಡವಳು ಮತ್ತಷ್ಟು ಆತನನ್ನು ಅಲ್ಲಿಂದ ಆಚೆ ಕಳಿಸಲು ಹೆಣಗಾಡಿದಳು. ಮುಂದುವರಿಯುವುದು. ಎಲ್ಲರಿಗೂ ಧನ್ಯವಾದಗಳು. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮುಂದಿನ ಕಥೆಗಳ ಅಪ್ಡೇಟ್ ಪಡೆದುಕೊಳ್ಳಲು.